ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಈ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಆಚರಿಸುವಂಥ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬಟ್ ಈ ವರ್ಷ ಏನಂತಂದರೆ, ನನ್ನ ಗಂಡನ ಮನೆಯಲ್ಲಿ ವರ್ಷ ನಾವು ವರಮಹಾಲಕ್ಷ್ಮಿ ಆಚರಿಸೋದಿಲ್ಲ. ಇನ್ಸ್ಟೆಡ್ ಆಫ್ ನಾವು ದೀಪಾವಳಿಲಿ ಲಕ್ಷ್ಮಿನ ಕೂರಿಸ್ತೀವಿ. ಸೊ ಈ ವರ್ಷ ಅಮ್ಮ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ, ಮನೆಗೆ ಬಾ ಅಂತ ಕರೆದಿದ್ದ ಕಾರಣ ನಾನು ತುಮಕೂರಿಗೆ ಹೊರಟಿದ್ದೀನಿ. ರೀಚ್ ಆದೆ ಕೂಡ. ಸರಿ, ಅಮ್ಮನ ಮನೆಗೆ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ನಾನು ಬಂದಿದ್ದು ಬೆಳಿಗ್ಗೆ, ಬಟ್ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ. ಏನು ಕುಕ್ಕಿದ್ರು? ವಾಟ್ ಯು ಆರ್ ಡೂಯಿಂಗ್? ಅದು ಹೂನಾ ಪತ್ರೆನಾ? ಹಾಂ. ಆಗಲೇ ಆದರೂ ಮಾಡಿದಿದ್ರೆ ಈ ಕೆಲಸ ಅಮ್ಮಮ್ಮಂಗೆ ಹೆಲ್ಪ್ ಆಗ್ತಿತ್ತಲ್ವಪ್ಪ. ಹಾಂ, ಮತ್ತೆ ಮಾಡಲಿಲ್ಲ, ಈಗ ಮಾಡ್ತಿದ್ದೀರಿ. ಹಾಂ, ಪಿನ್ನ ಅಂದರೆ ಸೂಜಿ. ಚರಿ ಚರಿ. ಕೊಡಲಿಲ್ಲ ಅಂತ ನೀವು? ಅದಕ್ಕೆ ಈಗ ಮಾಡ್ತಾ ಕೂತಿದ್ದೀರಾ? ಓಕೆ, ಸಾಕು. ಎದಳ್ರಿ, ಕೈಗೆ ಚುಚ್ಕೊಂಡಿರ. ಅದು ಬೇಡ ಅದು ಬೇಡ ಅದು ಬೇಡ ನೋ, ಅದು ಬೇಡ. ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಮಾಡಿದ್ವಿ ಅಂತ ನಾನು ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ. ಬಟ್ ಅಮ್ಮ ಸ್ವಲ್ಪ ಈ ನಡುವೆ ಹೂ ಮಾರೋದ್ರಿಂದ ಹಬ್ಬದಲ್ಲಿ ಹೂ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳಿ ಕರೆದಿದ್ರು ಹೆಲ್ಪಿಗೋಸ್ಕರ. ಸೊ ನಾವು ಅದನ್ನೆಲ್ಲ ಹೆಲ್ಪ್ ಮಾಡಿ ಕೊಟ್ಟು ನೆಕ್ಸ್ಟ್ ಡೇ ಎದ್ದು ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪೂಜೆ ಮಾಡೋದು ಅಂತ ಬಂದಾಗ ಐ ಆಮ್ ಸೋ ಎಕ್ಸೈಟೆಡ್. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಅಮ್ಮ ಬೆಳಿಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ವ್ಯಾಪಾರಕ್ಕೆ ಹೋದರು. ಬಟ್ ನಾನು ಅಕ್ಕ ಸೇರಿಕೊಂಡು ಅವ್ರು ಸ್ವಲ್ಪ ಕೆಲಸ, ನಾನು ಸ್ವಲ್ಪ ಕೆಲಸ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ರೆಡಿಯಾಗಿ ಒಂದು ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಆ್ಯಂಡ್ ಅದನ್ನು ಶೋ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಏನು ತೆಕ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಪೂಜೆ ಮುಗಿಸ್ಕೊಂಬಿಟ್ಟೋಣ ಅಂತ ಹೇಳಿ ದೇವ್ರ ಮನೆ ಕಡೆ ಹೊರಟೆ. ದೇವ್ರ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕಿತ್ತು. ಎಲ್ಲದನ್ನು ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ದೇವರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 12 o'clock ಆಗೋಗಿತ್ತು ಮಧ್ಯಾಹ್ನ. ಸೊ ಅಡುಗೆಗೆ ಏನು ರೆಡಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ನಮ್ಮನೇಲಿ ಸಿಹಿ ಅಂತ ಬಂದರೆ ಯಾರೂ ಅಷ್ಟು ಇಷ್ಟಪಡಲ್ಲ. ಬಜ್ಜಿ ಬೋಂಡ ಈ ಥರ ಖಾರನೇ ತುಂಬ ಇಷ್ಟಪಡೋದು. ಬಟ್ ಹಬ್ಬದ ದಿವಸ ಅಲ್ವಾ, ಸೊ ಹೋಳಿಗೆ ಮಾಡೋಣ ಅಂತ ಹೇಳಿ ದೇವರಿಗೆ ನೈವೇದ್ಯಕ್ಕೆ ಅವಲಕ್ಕಿಯನ್ನು ಮಾಡಿ ರೆಡಿ ಮಾಡಿ ನೈವೇದ್ಯ ಮಾಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಹೋಳಿಗೆ ಮಾಡಿ ಅನ್ನ ಸಾಂಬಾರು ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅಮ್ಮ ಬರೋ ಅಷ್ಟರಲ್ಲಿ. ಅಮ್ಮ ಬಂದಮೇಲೆ ಅಮ್ಮನೂ ಫ್ರೆಶ್ ಅಪ್ ಆಗಿ ಬಂದರು ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡಿದ್ವಿ. ನಮ್ಮ ಮನೇಲಿ ತುಂಬ ಮುಂಚೆಯಿಂದನೂ ಬಂದಿರೋದು ಒಂದು ವಿಷಯ ನಾವು ಮಿಸ್ ಮಾಡದೆ ಮಾಡೋದು ಅಂತ ಅಂದರೆ ಅದು ಊಟ ತಿಂಡಿ. ನಾವು ಒಂದೇ ಜಾಗದಲ್ಲೇ ಎಲ್ಲದನ್ನು ತೊಗೊಂಡು ಬಂದು ಇಟ್ಕೊಂಡು ನಾವು 4 ಜನ ಸುತ್ತ ಕೂತು ಯಾವಾಗಲೂ ಊಟ ಮಾಡುವಂಥದ್ದು. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ನಮ್ಮ ಮನೆಗೆ ಅಂತ ಬಂದಾಗ ತವ್ರ ಮನೇಲಿ ನಾನು ತುಂಬ ಇಷ್ಟಪಡುವಂಥ ಒಂದು ಮ್ಯಾಟ್ರ್ ಅಂದರೆ ಅದೇ ನಾವು ಜೊತೆಲಿ ಕೂತು ಊಟ ಮಾಡೋದು. ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ, ಊಟ ಮಾಡ್ತು ತುಂಬ ಕಾನ್ವರ್ಸೇಷನ್ ಆಗುತ್ತೆ. ನಮ್ಮ ಮಧ್ಯದಲ್ಲಿ ನಮಗೆ ಇರೋವಂಥ ಬಾಂಡಿಂಗ್ ಇನ್ನೂ ಹೆಚ್ಚಾಗೋ ಟೈಮ್ ಅದು. ಆ್ಯಂಡ್ ಮತ್ತು ಅಮ್ಮ ಸ್ವಲ್ಪ ಹೂ ತಂದಿದ್ರು. ಶ್ರಾವಣ ಇದೆ ಅಲ್ವಾ, ಸೊ ಸ್ಯಾಟರ್ಡೇ ಚೆನ್ನಾಗಿ ಹೋಗುತ್ತೆ ಇನ್ನು ಅಂತ. ಸೊ ಅದನ್ನು ಹೂನೆಲ್ಲ ಕಟ್ಟಿ ಇಲ್ಲಿ ಶೋ ಆಫ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಸಂಜೆ ಆಗೋಯಿತು. ರಕ್ಷಾಬಂಧನ ಕೂಡ ಇತ್ತು. ನನ್ನ ತಮ್ಮಂದಿರೆಲ್ಲ ಬಂದರು. ಅವರಿಗೂ ಎಲ್ಲ ರಾಖಿ ಕಟ್ಟಿದ ಮೇಲೆ ನನ್ನ ತಮ್ಮ ನನಗೆ ಹೇಳ್ತಾ ಇದ್ದ, ನೀನು ಬಂದು ಎಷ್ಟು ವರ್ಷ ಆಗಿತ್ತು ನನಗೆ ರಾಖಿ ಕಟ್ಟಿ. ಬಿಕಾಸ್ ನಾನು ಯಾವಾಗಲೂ ಹಾಗೆ ನಾನು ವರ್ಷ ಎಲ್ಲ ಹೋಗಿ ಅವನಿಗೆ ರಾಖಿ ಕಟ್ಟಿ ಅದನ್ನೆಲ್ಲ ನಾನೇನು ಮಾಡಲ್ಲ, ರೂಢಿ ಮಾಡ್ಕೊಂಡಿಲ್ಲ ನಾವು. ಬಟ್ ನಾನು ಯಾವಾಗೆಲ್ಲ ಅವನ ಜೊತೆಲಿರ್ತೀನಿ ನಾನು ಮೇಕ್ ಶೂರ್ ನಾನು ಯಾವತ್ತೂ ಮಿಸ್ ಮಾಡಿಲ್ಲ ಜೊತೆಲಿದ್ದಾಗ. ಬಟ್ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಮತ್ತು ಮದುವೆ ಆಗಿ ಬಂದಮೇಲಂತೂ 1 ವರ್ಷವೂ ಅವನಿಗೆ
ಇಲ್ಲಿಂದ ಅಲ್ಲಿಗೆ ಹೋಗಿ ನಾನು ರಾಖಿ ಕಟ್ಟಿಲ್ಲ ಪಾಪ. ಬಟ್ ಈ ವರ್ಷ ಅವ್ನು ತುಂಬ ಖುಷಿಪಟ್ಟ ಆ್ಯಂಡ್ ನಾನು ಅವನು ಮಾತಾಡ್ತಿರಲಿಲ್ಲ. ಒಂದು 20 ಡೇಸ್ ಆಗಿತ್ತು. ಇದೊಂದು ರೀಸನ್ ನಾವಿಬ್ಬರು ಮತ್ತೆ ಪ್ಯಾಚಪ್ ಆಗೋದಕ್ಕೆ. ಸೊ ಐ ಆಮ್ ಹ್ಯಾಪಿ. ವೆರಿ ಗುಡ್. ಫಸ್ಟ್ ಒನ್ ಬರೀರಿ. ಇಯರ್. ಹ್ಞೂ. ಇರಿ. ನಾನು ಸಂಡೇ ರಿಟರ್ನ್ ಆಗಬೇಕಾಗಿತ್ತು ಬಿಕಾಸ್ ಮಂಡೇ ಪಾಪುಗೆ ಸ್ಕೂಲಿಗೆ ಕಳಿಸ್ಲೇಬೇಕು. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಪಾಪುಗೆ ಡ್ಯಾನ್ಸ್ ಬೇರೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಆ್ಯಂಡ್ ಫಸ್ಟ್ ಡ್ಯಾನ್ಸ್ ಇದು. ಸೊ ಕಳಿಸ್ಲೇಬೇಕಾಗಿತ್ತು. ಸೊ ರಿಟರ್ನ್ ಬಂದೆ ನಾನು. ಬಟ್ ಬೇಜಾರು ವಿಷಯ ಏನಂತ ಅಂದರೆ ನಮ್ಮ ಮನೆಗೆ ನಮ್ಮ ಚಿಕ್ಕಿ ಕೂಡ ಬಂದರು. ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸಖತ್ ಬೇಜಾರಾಯಿತು. ಇದಾಗಿತ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿಗಳು ಈಗ ಮದುವೆ ಆದಮೇಲೆ ಮುಂಚೆ ಥರ